ನಮಸ್ಕಾರ ಸ್ನೇಹಿತರೆ. ಮೂರ್ಖನನ್ನು ಎಂದಿಗೂ ತಿದ್ದುವುದಕ್ಕೆ ಹೋಗಬೇಡಿ. ಮೂರ್ಖನನ್ನು ತಿದ್ದಲು ಹೋದರೆ ಅವನು ನಿಮ್ಮನ್ನು ದ್ವೇಷಿಸುತ್ತಾನೆ. ಅದೇ ಒಬ್ಬ ಬುದ್ಧಿವಂತ ತಪ್ಪು ಮಾಡಿದಾಗ ಅವನು ನಿಮ್ಮನ್ನು ಪ್ರಶಂಸಿಸುತ್ತಾನೆ. ಜೀವನದಲ್ಲಿ ಸಿಗದಿರುವವರೆಗೆ ಎಲ್ಲವೂ ಸುಂದರವಾಗಿಯೇ ಇರುತ್ತದೆ. ಸಿಕ್ಕ ಮೇಲೆ ಸುಂದರವಾಗಿರುವುದು ಕೂಡ ಸಾಮಾನ್ಯವಾಗಿರುತ್ತದೆ. ಅದು ಮನುಷ್ಯನಾಗಲಿ ಅಥವಾ ವಸ್ತುವೇ ಆಗಲಿ. ಕೆಲವು ವ್ಯಕ್ತಿಗಳು ತಾವು ಮಾಡಿದ ತಪ್ಪುಗಳನ್ನು ಆಸ್ತಿ ಪತ್ರಗಳ ಹಾಗೆ ಸುಭದ್ರವಾಗಿ ಬಚ್ಚಿಟ್ಟುಕೊಳ್ಳುವರು. ಆದರೆ ಇತರರು ಮಾಡಿದ ತಪ್ಪುಗಳನ್ನು ಮಾತ್ರ ಪ್ರಚಾರ ಪತ್ರದ ಹಾಗೆ ಬೀದಿ ಬೀದಿ ತಿರುಗಿ ಹಂಚುವರು. ಪ್ರತಿಕ್ಷಣ ದ್ವೇಷಿಸುತ್ತಾ ಕಲುಷಿತವಾದ ಮನುಷ್ಯರ ಮಧ್ಯೆ ಜೀವಿಸುವುದಕ್ಕಿಂತ ನಿನ್ನನ್ನು ನೀನು ಪ್ರೀತಿಸುತ್ತಾ ಒಬ್ಬಂಟಿಯಾಗಿ ಇರುವುದು ಎಷ್ಟೋ ಒಳ್ಳೆಯದು. ಸ್ವಲ್ಪವಾದರೂ ಮನಃಶಾಂತಿ ದೊರೆಯುತ್ತದೆ. ಕೆಲವು ಭಯಗಳು ಹಾಗೆಯೇ. ದುಃಖಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಆಗುವುದಿಲ್ಲ, ಹಾಗೆಂದು ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಜೀವನದಲ್ಲಿ ಅನುಭವಿಸಲೇಬೇಕು. ನೆನ್ನೆಯ ದಿನ ಸರಿ ಇಲ್ಲವೆನಿಸಿದರೂ ಈ ದಿನ ಸರಿ ಎನಿಸಿ ನಾಳೆಯ ದಿನ ಉತ್ತಮವಾಗಿರಬೇಕೆಂದರೆ ಅದು ನಾವು ಮಾಡುವ ಕೆಲಸದ ಮೇಲೆ ಆಧಾರವಾಗಿರುತ್ತದೆ. ಜೀವನದಲ್ಲಿ ತನ್ನನ್ನು ತಾನು ತಿಳಿದವನಿಗೆ ಭಗವಂತ ತಿಳಿಪಡಿಸುವ ಅವಶ್ಯಕತೆ ಇಲ್ಲ. ಉನ್ನತ ಸ್ಥಾನಕ್ಕೆ ತಲುಪಿದವರೆಲ್ಲರೂ ಅಕ್ಷರಕ್ಕೆ ತಲೆಬಾಗಿದವರೇ. ಈ ಭೂಮಿಯ ಮೇಲೆ ಅಕ್ಷರ ಜ್ಞಾನಕ್ಕಿಂತ ಮಿಗಿಲಾದದ್ದು ಮತ್ಯಾವುದೂ ಇಲ್ಲ. ಒಳ್ಳೆಯತನವೆಂದರೆ ಅದು ವೃಕ್ಷಗಳದ್ದೇ. ನಾವು ಮರಗಳನ್ನು ಎಷ್ಟೇ ಕಡೆದರೂ ಒಳ್ಳೆಯವರಿಗೆ ಒಳ್ಳೆಯ ಫಲ, ಕೆಟ್ಟವರಿಗೆ ಕೆಟ್ಟ ಫಲ ಕೊಡುವುದಿಲ್ಲ. ಈ ಪ್ರಕೃತಿಯ ಹಾಗೆ ನಾವೆಲ್ಲರೂ ಮನಸ್ಸಿನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆಶಿಸೋಣ. ಮೊದಲು ನಿನ್ನನ್ನು ನೀನು ಸರಿದಾರಿಯಲ್ಲಿ ಅನುಸರಿಸು, ಅನಂತರ ಪ್ರಪಂಚ ನಿನ್ನನ್ನು ಅನುಸರಿಸುತ್ತದೆ. ನಾವು ಹೇಗಿರಬೇಕು ಎಂದು ಸಮಾಜ ಹೇಳುತ್ತದೆ, ಆದರೆ ನಾವು ಹೀಗೆ ಇರಬೇಕೆಂದು ನಮ್ಮ ಏಕಾಂತ ಮಾತ್ರವೇ ಹೇಳುತ್ತದೆ. ಮೊದಲು ನಿಮ್ಮೊಂದಿಗೆ ನೀವು ಮಾತನಾಡಿ, ನಿಮಗೆ ನೀವು ಸಮಯವನ್ನು ಮೀಸಲಿಡಿ. ಇತರರ ತಪ್ಪುಗಳನ್ನು ಬೆರಳೆತ್ತಿ ತೋರಿಸುವುದಲ್ಲ. ಮೊದಲು ನಿನ್ನ ತಪ್ಪುಗಳನ್ನು ನೀನು ತಿಳಿದುಕೊಂಡು ಸರಿಪಡಿಸಿಕೊಂಡಾಗಲೇ ನೀನು ಉನ್ನತವಾಗಿ ಬೆಳೆಯುವೆ. ಒಂದು ಸುಳ್ಳಿನಿಂದ ಕಳೆದುಕೊಂಡ ನಂಬಿಕೆ 1000 ಸತ್ಯಗಳನ್ನು ಹೇಳಿದರೂ ಬರುವುದಿಲ್ಲ ಎಂಬುದನ್ನು ಯಾವತ್ತೂ ನೆನಪಿಟ್ಟುಕೊಳ್ಳಿ. ಕಲಿತುಕೊಳ್ಳುವುದು ಮತ್ತು ಸಹಿಸಿಕೊಳ್ಳುವುದು ಈ ಎರಡೂ ಕೂಡ ನಿಮ್ಮ ಹವ್ಯಾಸಗಳಾದರೆ ನಿಮ್ಮನ್ನು ತಡೆಯುವವರು ಯಾರೂ ಇಲ್ಲ, ನೆನಪಿಟ್ಟುಕೊಳ್ಳಿ. ಜೀವನ ಎನ್ನುವುದು ಯಾವಾಗಲೂ ಕೂಡ ಸುನಾಯಾಸವಾಗಿ ಸಾಗುವುದಿಲ್ಲ. ಆಗಾಗ ಸಮಸ್ಯೆಗಳು, ಅಡ್ಡಿ ಆತಂಕಗಳು ಬರುತ್ತವೆ ಇರುತ್ತದೆ. ಹಾಗೆಂದು ಸಮಸ್ಯೆಗಳೇ ಕೊನೆಯಲ್ಲ. ಸಮಸ್ಯೆಗಳಿಂದ ಅಸಮಾಧಾನ ದೊರೆಯುತ್ತದೆ, ಹಾಗೆಯೇ ಅನುಭವ ಕೂಡ ಅನಂತರ. ಉನ್ನತ ಜೀವನ ಕೂಡ ಈ ಸಮಸ್ಯೆಗಳಿಂದಲೇ ದೊರೆಯುತ್ತದೆ. ಮನುಷ್ಯ ತನ್ನಲ್ಲಿರುವ ಶಕ್ತಿ ಸಾಮರ್ಥ್ಯಗಳನ್ನು ತನಗೆ ತಾನೇ ತಿಳಿದುಕೊಳ್ಳಬೇಕು. ಆಗಲೇ ಯಾವುದು ಹೊಗಳಿಕೆಗೆ ಹಿಗ್ಗದೆ ತೆಗಳಿಕೆಗೆ ಕುಗ್ಗದೆ ಇರುವ ಸಮತಾಸ್ಥಿತಿ ಅಭ್ಯಾಸವಾಗುತ್ತದೆ. ಇರುವುದೇ ಸಾಕೆಂದುಕೊಂಡರೆ ಸಿಗುವುದು ಸುಖ, ಇಲ್ಲದಿರುವುದು ಬೇಕೆಂದುಕೊಂಡರೆ ಉಳಿಯುವುದು ಬರೀ ದುಃಖ. ಈ ಜನರಿಗೆ ನಾವು ಹೇಗಿದ್ದರೂ ಕಷ್ಟವೇ. ನಾವು ಸಂತೋಷದಿಂದ ಇದ್ದರೆ ನೋಡಿ ಅಸೂಯೆ ಪಡುವರು. ಅದೇ ನಾವು ದುಃಖದಲ್ಲಿ ಇದ್ದರೆ ಒಳಗೊಳಗೆ ಖುಷಿ ಪಡುವರು. ಜೀವನ ಹಾಗೂ ಗಡಿಯಾರ ಎರಡೂ ಒಂದೇ, ಏಕೆಂದರೆ ವೇಗವಾಗಿ ಓಡಿದರೂ ಒಂದೇ ಕಡೆ ನಿಂತರೂ ಪ್ರಯೋಜನವಿಲ್ಲ. ಕೆಲಸಕ್ಕೆ ಬಾರದ ವಸ್ತುಗಳು ಮನೆಗೆ ಭಾರ, ಹಾಗೆಯೇ ಕೆಲಸಕ್ಕೆ ಬಾರದ ಆಲೋಚನೆಗಳು ಈ ಮನಸ್ಸಿಗೆ ಭಾರ. ಇತರರ ಸಂಪತ್ತನ್ನು ಆಶಿಸುವವರು ಈ ಭೂಮಿಗೆ ಭಾರ. ಪ್ರತಿ ಅವಕಾಶದಲ್ಲಿ ನಿರಾಶಾವಾದಿ ಕಷ್ಟವನ್ನೇ ನೋಡಿದರೆ ಅತಿ ಕಷ್ಟದಲ್ಲೂ ಆಶಾವಾದಿ ಒಂದು ಅವಕಾಶವನ್ನೇ ನೋಡುತ್ತಾನೆ. ಈ ಎರಡು ವಿಧಾನದಲ್ಲಿ ದಾನ ಮಾಡಬಾರದು. ಈ ರೀತಿ ಮಾಡಿದರೆ ದಾನ ಮತ್ತು ಧರ್ಮ ಎರಡು ಹೊರಟು ಹೋಗುತ್ತವೆ. ಯಾರಾದರೂ ಉಪಯೋಗಿಸಿದ ವಸ್ತುಗಳನ್ನು ದಾನ ಮಾಡಬಾರದು. ಯಾರಾದರೂ ಕೋಪದಲ್ಲಿ ದಾನ ಮಾಡಬಾರದು. ಯಾರಾದರೂ ದುಷ್ಟಬುದ್ಧಿ ಅಹಂಕಾರದಿಂದಲೂ ದಾನ ಮಾಡಬಾರದು. ಅದು ಪಾಪದ ಕಾರ್ಯವಾಗುತ್ತದೆ. ದಾನ ಮಾಡುವವರು ಈ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ದಾನ ಮಾಡುವುದು ಒಳಿತು. ಇನ್ನೊಬ್ಬರ ಒಳಿತಿಗಾಗಿ ಮಾಡುವ ಶುದ್ಧ ಮನಸ್ಸಿನಿಂದ ಮಾಡಿದಾಗ ಅದರ ಪುಣ್ಯ ಫಲ ಸಿಗುತ್ತದೆ. ಯಾವುದೇ ಕೆಲಸವಾಗಲಿ ಕಷ್ಟಪಟ್ಟರೆ ಮಾತ್ರ ಪೂರ್ತಿಯಾಗುತ್ತದೆ.
ಕನಸು ಕಾಣುತ್ತಾ ಕುಳಿತರೆ ಅಣುವಷ್ಟಾದರೂ ಮುಂದಕ್ಕೆ ಸಾಗುವುದಿಲ್ಲ. ಜೀವನ ಎನ್ನುವುದು ಒಂದು ನಾಟಕ. ನಟಿಸಲು ಬರದಿದ್ದರೆ ಇತರರ ನಾಟಕವನ್ನು ನೋಡುತ್ತಾ ಇರಬೇಕಾಗುವುದು. ಮನಸ್ಸು ಬಹಳ ಚಂಚಲವಾಗಿರುವುದು. ಕೆಲವು ಬಾರಿ ನಿಮಗೆ ಇಷ್ಟವಾದ ಕೆಲಸವನ್ನು ಮಾಡು ಎಂದು ಹೇಳುತ್ತದೆ ಮತ್ತು ಕೆಲವು ಬಾರಿ ಬೇಡವೆಂದು ಸಹ ಹೇಳುತ್ತದೆ. ನಿರ್ಣಯ ನಿಮಗೆ ಬಿಟ್ಟಿದ್ದು. ಸರಿಯಾದ ಸಮಯದಲ್ಲಿ ನಿರ್ಣಯ ತೆಗೆದುಕೊಂಡರೆ ನೀವು ಸಂತೋಷವಾಗಿ ಇರಬಹುದು. ಅವಸರಕ್ಕೆ ತಕ್ಕ ಹಾಗೆ ಮನುಷ್ಯರು ನಮ್ಮ ಜೊತೆ ಇರುತ್ತಾರೆ. ಅವಸರ ತೀರಿದ ಬಳಿಕ ನಮ್ಮೊಂದಿಗೆ ಮಾತನಾಡುವ ವಿಧಾನವು ಬದಲಾಗುತ್ತದೆ. ದೈವವೆಂದರೆ ಗುಡಿಯಲ್ಲಿರುವ ವಿಗ್ರಹ ಒಂದೇ ಅಲ್ಲ. ಪ್ರತಿಯೊಬ್ಬರ ಹೃದಯದಲ್ಲಿರುವ ಮಾನವೀಯತೆ ಕೂಡ ಹೌದು. ನಿಮ್ಮ ಅಪಜಯಗಳು ತಪ್ಪು ಹೆಜ್ಜೆಗಳೆಂದು ಎಂದಿಗೂ ಭಾವಿಸಬೇಡಿ. ಅವುಗಳು ತಪ್ಪುಗಳಲ್ಲ. ನೀವು ಭವಿಷ್ಯದಲ್ಲಿ ಏನು ಮಾಡಬಾರದೆಂದು ತಿಳಿಸುವ ಅನುಭವದ ಪಾಠಗಳು. ಗಾಳಿ ಒಂದೇ ದಿಕ್ಕಿನಲ್ಲಿ ಬೀಸುವುದಿಲ್ಲ. ಅದು ಕಾಲಕಾಲಕ್ಕೆ ಬದಲಾಗುತ್ತದೆ. ಅದೇ ರೀತಿ ವ್ಯಕ್ತಿಯ ಭವಿಷ್ಯವು ಕಾಲಕಾಲಕ್ಕೆ ಬದಲಾಗುತ್ತದೆ. ಅದಕ್ಕಾಗಿ ಸಮಯಗಳು ಕೆಟ್ಟದ್ದಾಗಿದ್ದರೆ ಚಿಂತಿಸಬೇಡಿ. ಸರಿಯಾದ ಸಮಯಕ್ಕಾಗಿ ಕಾಯಿರಿ, ಏಕೆಂದರೆ ಕಾಲಗಳು ಖಂಡಿತವಾಗಿಯೂ ಬದಲಾಗುತ್ತವೆ. ನೆನಪಿಡಿ, ನಿಮ್ಮ ಜೀವನದ ಮೇಲೆ ಎಂದಿಗೂ ಕೋಪಗೊಳ್ಳಬೇಡಿ, ಏಕೆಂದರೆ ಅನೇಕ ಜನರು ನಿಮ್ಮಂತೆ ಜೀವನವನ್ನು ನಡೆಸುವ ಕನಸು ಕಾಣುತ್ತಾರೆ. ನೀವು ಯಾವುದೇ ವಿಫಲ ವ್ಯಕ್ತಿಯನ್ನು ಅವರು ಏಕೆ ಯಶಸ್ವಿಯಾಗುತ್ತಿಲ್ಲ ಎಂದು ಕೇಳಿದರೆ ಅವರು ನಿಮಗೆ 2 ಕಾರಣಗಳನ್ನು ನೀಡುತ್ತಾರೆ. ಇದು ಅಥವಾ ನನಗೆ ಸಮಯವಿರಲಿಲ್ಲ. ಯಾರಾದರೂ ನಿಮ್ಮ ನಂಬಿಕೆಯನ್ನು ಮುರಿದರೆ ಅವರಿಗೆ ಧನ್ಯವಾದಗಳು. ನಾವು ಕಲಿಯಬೇಕಾದ ಜನರು ಇವರು ನಂಬಿಕೆಯನ್ನು ಬುದ್ಧಿವಂತಿಕೆಯಿಂದ ನೀಡಬೇಕು. ನೀವು ಒಂದು ಸಮಸ್ಯೆಯನ್ನು ನಿಭಾಯಿಸಿದರೆ ಅದಕ್ಕೆ ಪರಿಹಾರವನ್ನು ಹುಡುಕಿ ನೆಪಗಳನ್ನಲ್ಲ. ನೀವು ಯಾರನ್ನಾದರೂ ಪ್ರೀತಿಸಿದಾಗ ನೀವು ಸರಿಯಾಗಿದ್ದರೆ ನೀವು ಕೋಪಗೊಳ್ಳುವ ಅಗತ್ಯವಿಲ್ಲ ಮತ್ತು ನೀವು ತಪ್ಪಾಗಿದ್ದರೆ ಕೋಪಗೊಳ್ಳುವ ಹಕ್ಕನ್ನು ಹೊಂದಿಲ್ಲ. ನಿಮ್ಮ ಎಲ್ಲ ಸಮಯವನ್ನು ನಿಮ್ಮನ್ನು ಸುಧಾರಿಸಿಕೊಳ್ಳಲು ಕಲಿಯಿರಿ, ಏಕೆಂದರೆ ಈಗ ಸಂಬಂಧಗಳು ಜನರೊಂದಿಗೆ ಅಲ್ಲ, ಹಣದಿಂದ ಮಾಡಲ್ಪಡುತ್ತವೆ. ಆದರೆ ಇತರರೊಂದಿಗೆ ಒಳ್ಳೆಯದನ್ನು ಮಾಡುವುದರೊಂದಿಗೆ ಯಾವಾಗಲೂ ಫಲ ನೀಡುವ ವ್ಯಕ್ತಿಯು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಏಕೆಂದರೆ ಒಂದು ಮರ ಮಾತ್ರ ಕಲ್ಲುಗಳ ಭಾರವನ್ನು ಹೊರಬೇಕಾಗುತ್ತದೆ. ಶಿಕ್ಷಣವನ್ನು ಕಥೆಗಳಿಂದ ಪಡೆಯಬಹುದು, ಆದರೆ ಮೌಲ್ಯಗಳನ್ನು ಯಾವಾಗಲೂ ಮನೆಯಿಂದಲೇ ಕಲಿಯಲಾಗುತ್ತದೆ. ಎಲ್ಲರನ್ನು ಸಂತೋಷಪಡಿಸುವುದು, ಇತರರಂತೆ ಹೆಚ್ಚಿನ ನಿರೀಕ್ಷೆಗಳನ್ನು ಹೊಂದುವುದು ಹಿಂದಿನ ಜೀವನವನ್ನು ನಡೆಸುವುದು. ಏಕೆಂದರೆ ಅವಮಾನವು ಸ್ಪಷ್ಟವಾದ ವಾಸನೆಯೊಂದಿಗೆ ಹಿಂತಿರುಗುತ್ತದೆ. ಇಂದು ನಿಮ್ಮ ಶಕ್ತಿಯನ್ನು ಬಳಸುವ ಮೂಲಕ ನೀವು ನಿಮ್ಮ ಹಿಂದಿನದನ್ನು ಸುಧಾರಿಸಲು ಸಾಧ್ಯವಿಲ್ಲ. ಆದರೆ ಇಂದು ನಿಮ್ಮ ಶಕ್ತಿಯನ್ನು ಬಳಸುವ ಮೂಲಕ ನೀವು ಖಂಡಿತವಾಗಿಯೂ ನಿಮ್ಮ ಭವಿಷ್ಯವನ್ನು ಸುಧಾರಿಸಬಹುದು. ನಿಮ್ಮ ಬಗ್ಗೆ ಅಸೂಯೆ ಪಟ್ಟವರನ್ನು ದ್ವೇಷಿಸಬೇಡಿ, ಏಕೆಂದರೆ ಅವರು ನೀವು ಅವರಿಗಿಂತ ಉತ್ತಮರು ಎಂದು ಈಗಾಗಲೇ ಒಪ್ಪಿಕೊಂಡಿದ್ದಾರೆ. ನೀವು ಈ 5 ವಿಷಯಗಳನ್ನು ಈಗಲೇ ಬಿಟ್ಟುಬಿಡಿ. ಜೀವನದಲ್ಲಿ ತುಂಬಾ ಸಂತೋಷವಾಗಿರುತ್ತೀರಿ. ತಾಳ್ಮೆಯಿಂದ ನಿಮ್ಮ ಹಣೆ ಬರಹ ಬರೆದವನು ವಿಶ್ವದಲ್ಲಿಯೇ ಅತ್ಯಂತ ಶ್ರೇಷ್ಠ ಬರಹಗಾರ. ಎಷ್ಟೇ ಅವಮಾನ ಮಾಡಿದರೂ ನೀವು ಚಿಂತನಾಶೀಲವಾಗಿ ಮಾಡಬೇಕು, ಏಕೆಂದರೆ ಜಗತ್ತಿನಲ್ಲಿ ನಿಮ್ಮನ್ನು ಕಾಳಜಿ ವಹಿಸುವ ಜನರು ಕಡಿಮೆ ಮತ್ತು ಕಡಿಮೆ ಇದ್ದಾರೆ. ನೀವು ಯಾರನ್ನಾದರೂ ಲಕ್ಷಾಂತರ ಬಾರಿ ಪ್ರೀತಿಸಬಹುದು, ಆದರೆ ಮೋಸ ಮಾಡಲು ಕಲಿತವನು ಇನ್ನೂ ನಿಮ್ಮನ್ನು ಮೋಸಗೊಳಿಸುತ್ತಾನೆ. ಜನರು ನಿಮ್ಮನ್ನು ತಿಳಿದಿರಬಹುದು, ಆದರೆ ಕಾಳಜಿ ವಹಿಸುವವರನ್ನು ನೀವು ಗುರುತಿಸಬೇಕು. ತಪ್ಪು ವ್ಯಕ್ತಿ ನಿಮ್ಮ ಜೀವನವನ್ನು ಬಿಡದಿದ್ದರೆ ಸರಿಯಾದ ವ್ಯಕ್ತಿಯು ಬರುವುದಿಲ್ಲ. ಯಾರು ಏನು ಮಾಡುತ್ತಿದ್ದಾರೆ, ಅವನು ಎಷ್ಟು ಮಾಡುತ್ತಿದ್ದಾನೆ, ಅದನ್ನು ಅವನು ಹೇಗೆ ಮಾಡುತ್ತಿದ್ದಾನೆ, ನೀವು ಇದೆಲ್ಲವನ್ನು ದೂರವಿಟ್ಟಷ್ಟು ಜೀವನದಲ್ಲಿ ಸಂತೋಷವಾಗಿರುತ್ತೀರಿ. ಇಂದು ಈ ಜಗತ್ತಿನಲ್ಲಿ ಯಾವುದೇ ಉತ್ಸಾಹವಿಲ್ಲ, ಮೂರ್ಖತ್ವವಿಲ್ಲ, ಶಾಂತಿಗೆ ದಾರಿಯಿಲ್ಲ. ಆದರೆ ಸಂತೋಷ ಒಂದೇ ದಾರಿ. ನೀವು ಸರಿಯಾದ ದಾರಿಯಲ್ಲಿ ಇದ್ದರೆ ಚಿಂತಿಸಬೇಡಿ. ಬದಲಾಗಿ ಆ ದಿಕ್ಕಿನಲ್ಲಿ ಸಾಗಿರಿ. ಹಾಗೆ ಮಾಡುವುದರಿಂದ ನೀವು ಖಂಡಿತವಾಗಿಯೂ ನಿಮ್ಮ ಗುರಿಯನ್ನು ಸಾಧಿಸುವಿರಿ. ನಿಮ್ಮನ್ನು ಇತರರಿಗಿಂತ ಕೀಳಾಗಿ ಪರಿಗಣಿಸುವುದು ಅಸಹಾಯಕತೆಯ ಬಗ್ಗೆ ಹೆಚ್ಚು ಯೋಚಿಸಬೇಡಿ. ಸಂತೋಷವಾಗಿರಿ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಡೆಯಲು ಕಲಿಯಿರಿ. ನಿಮ್ಮ ಹೆತ್ತ ತಾಯಿಯ ಕೈ ಹಿಡಿದುಕೊಳ್ಳಿ. ಜನರನ್ನು ಮುದ್ದಿಸುವ ಅಗತ್ಯವಿಲ್ಲ. ನೀವು ತಪ್ಪು ಮಾಡಿದಾಗ ನಿಮ್ಮನ್ನು ಬಿಟ್ಟು ಹೋಗುವವರು ಅನೇಕರಿದ್ದಾರೆ.
ಆದರೆ ನಿಮ್ಮೊಂದಿಗೆ ನಿಲ್ಲುವವರು ಬಹಳ ಕಡಿಮೆ ಜನ. ಯಾವುದೇ ಕಾರಣವಿಲ್ಲದೆ ನಿಮ್ಮನ್ನು ಪ್ರೀತಿಸುವವರನ್ನು ಪ್ರಶಂಸಿಸಿ. ಸಮಯವೆಂಬುದು ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದುದರಿಂದ ಅದನ್ನು ವ್ಯರ್ಥ ಮಾಡಬೇಡಿ. ಇಲ್ಲದಿದ್ದರೆ ಕೊನೆಯಲ್ಲಿ ನೀವು ಪಶ್ಚಾತ್ತಾಪ ಪಡುವುದನ್ನು ಬಿಟ್ಟು ಬೇರೆ ಏನನ್ನೂ ಪಡೆಯುವುದಿಲ್ಲ. ಜೀವನದಲ್ಲಿ ಯಾರೊಂದಿಗೂ ನಿಮ್ಮನ್ನು ನೀವು ಹೋಲಿಸಿಕೊಳ್ಳಬೇಡಿ. ಚಂದ್ರ ಮತ್ತು ಸೂರ್ಯನನ್ನು ಹೋಲಿಸಲಾಗದಂತೆ ಎರಡೂ ತಮ್ಮದೇ ಆದ ಸಮಯದಲ್ಲಿ ಹೊಳೆಯುತ್ತವೆ. ನೀವು ಯಾವುದಾದರೂ ಕೆಲಸ ಮಾಡಲು ಹೆದರುತ್ತಿದ್ದರೆ ಭಯವು ನಿಮ್ಮ ಕೆಲಸ ನಿಜವಾಗಲು ಧೈರ್ಯವಾದದ್ದು ಎಂಬುದರ ಸಂಕೇತವಾಗಿದೆ. ಯಾರು ಎತ್ತರ ಮತ್ತು ಹೆಮ್ಮೆಯ ಬಗ್ಗೆ ಹೆಮ್ಮೆ ಪಡುತ್ತಾರೋ ಅವರ ಪರೀಕ್ಷೆಗಳು ಅಸಾಮಾನ್ಯವಾಗಿವೆ. ಯಾರ ದೃಷ್ಟಿಯಲ್ಲಿ ಎಂದಿಗೂ ಬೀಳಬೇಡಿ. ಏಕೆಂದರೆ ಕ್ಷಮಿಸುವ ವ್ಯಕ್ತಿ ಕ್ಷಮಿಸುತ್ತಾನೆ, ಆದರೆ ಅವನ ಹೃದಯದಲ್ಲಿ ಮೊದಲಿನಂತೆ ಪ್ರೀತಿ ಇರುವುದಿಲ್ಲ. ಅನೇಕ ಸಂಬಂಧಗಳಿವೆ, ಆದರೆ ನೋವನ್ನು ಹಂಚಿಕೊಳ್ಳುವವನೇ ನಿಜವಾದವನು. ಪ್ರೀತಿ ಮತ್ತು ವಿಶ್ವಾಸ ಸಂಬಂಧಗಳು ಪರಸ್ಪರ ಎಂದಿಗೂ ದೃಷ್ಟಿ ಕಳೆದುಕೊಳ್ಳಬೇಡಿ. ಏಕೆಂದರೆ ಪ್ರೀತಿ ಎಲ್ಲರಲ್ಲೂ ಕಂಡುಬರುವುದಿಲ್ಲ ಮತ್ತು ನಂಬಿಕೆ ಎಲ್ಲರಲ್ಲೂ ಕಂಡುಬರುವುದಿಲ್ಲ. ಯಾರಾದರೂ ಇತರರಿಂದ ದ್ರೋಹಕ್ಕೆ ಒಳಗಾದಾಗ ಅವರನ್ನು ಯಾರಾದರೂ ತಮ್ಮದೇ ಜನರಿಂದ ದ್ರೋಹಕ್ಕೆ ಒಳಗಾದಾಗ ಒಬ್ಬ ವ್ಯಕ್ತಿ ಮೌನವಾಗುತ್ತಾನೆ. ಒಂದು ವಿಷಯವನ್ನು ನೆನಪಿಡಿ, ಕರ್ಮದ ಹೊಡೆತ ಬಿದ್ದಾಗ ಅದು ರಾಜನನ್ನು ಬೇಡಿಕೊಳ್ಳುವಂತೆ ಮಾಡುತ್ತದೆ. ನಾವು ಅದನ್ನು ಬಹಳ ಎಚ್ಚರಿಕೆಯಿಂದ ಕೇಳುತ್ತೇವೆ, ಆದರೆ ನಾವೇ ಅದರಲ್ಲಿ ಸಿಲುಕಿಕೊಳ್ಳುತ್ತೇವೆ. ಹಾಗಾಗಿ ಜೀವನದಲ್ಲಿ ಎಲ್ಲರನ್ನು ನೋಡಿಕೊಳ್ಳುವ ಅನ್ವೇಷಣೆಯಲ್ಲಿ ನಾವು ಯಾವಾಗಲೂ ಹಿಂದಿಳಿಯುತ್ತೇವೆ. ನೀವು ಸಮಯದ ಬಗ್ಗೆ ಸ್ವಲ್ಪ ನಂಬಿಕೆಯನ್ನು ಹೊಂದಿರಬೇಕು, ಏಕೆಂದರೆ ಇದು ಒಂದು ದಿನ ಉತ್ತಮ ಮುಖಗಳನ್ನು ಸಹ ಬಹಿರಂಗಪಡಿಸುತ್ತದೆ. ದುಃಖಿಸುವುದು ನಿಮ್ಮ ಅಭ್ಯಾಸವಾಗುವ ಮೊದಲು ಸಂತೋಷವಾಗಿರಲು ಕಲಿಯಿರಿ. ಕೋಪಗೊಂಡ ನಂತರ ತಮ್ಮ ಜೀವನವನ್ನು ಮುರಿದು ಬಿಟ್ಟು ಹೊರಟು ಹೋದವರು ಎಂದಿಗೂ ಹಿಂತಿರುಗುವುದಿಲ್ಲ. ಕೆಲವರು ಪ್ರತಿದಿನ ನಮ್ಮ ಹೃದಯವನ್ನು ನೋಯಿಸುತ್ತಾರೆ, ಆದರೆ ನಾವು ಅವರೊಂದಿಗೆ ಮಾತನಾಡಲು ಸಂತೋಷ ಪಡುತ್ತೇವೆ. ತಮ್ಮದೇ ಜನರಿಂದ ಹಿಂಸೆಗೆ ಒಳಗಾದ ಮತ್ತು ತಿರಸ್ಕೃತರಾದವರು ಬಹಳ ಕಠಿಣ ಹೃದಯದವರು ಮತ್ತು ನಿರ್ಮೂಲಕರು ಆಗುತ್ತಾರೆ. ನಿರೀಕ್ಷೆ ಬಹಳ ನೋಯಿಸುತ್ತದೆ, ಆದರೆ ಈ ಹೃದಯವು ಏಕೆ ಆಶಿಸುತ್ತಿದೆ ಎಂದು ನನಗೆ ಗೊತ್ತಿಲ್ಲ. ಅದು ಕೃತಕ ಸಂಬಂಧಗಳಿಗಿಂತ ಉತ್ತಮವಾದದ್ದು ಒಂಟಿಯಾಗಿರುವುದು. ಕೇವಲ 2 ಸರಳ ಪದಗಳು, ಪ್ರೀತಿ ಮತ್ತು ದ್ವೇಷ. 2 ಸರಳ ಪದಗಳು. ಈ 2 ಪದಗಳು ಒಬ್ಬ ವ್ಯಕ್ತಿಯನ್ನು ದೇವರು ಅಥವಾ ದೈವ ಮಾಡಲು ಸಾಧ್ಯ. ಕಾಲದಲ್ಲಿ ನಿಮ್ಮನ್ನು ನೀವು ಉತ್ತಮಗೊಳಿಸಿಕೊಳ್ಳಿ, ಇಲ್ಲವಿದ್ದರೆ ಪರಸ್ಪರ ಕಲಿಯುವ ಜನರು ನಿಮ್ಮನ್ನು ಹಿಂದಿಕ್ಕುತ್ತಾರೆ. ನೀವು ಜೀವನವನ್ನು ಮುಕ್ತವಾಗಿ ಬಾಳಲು ಬಯಸಿರಿ, ಸಂಬಂಧಗಳನ್ನು ಬೆಳೆಸಿಕೊಳ್ಳಿ, ಆದರೆ ಅದನ್ನು ಉಳಿಸಿಕೊಳ್ಳುವವರು ಬಹಳ ಕಡಿಮೆ ಜನ. ಹೋರಾಡಿದವರು ಮಾತ್ರ ಜಗತ್ತನ್ನು ಬದಲಾಯಿಸುತ್ತಾರೆ. ನೀವು ಕ್ಷಿಪಣಿಯಂತೆ ಜೀವನವನ್ನು ಸಾಧಿಸಿದ್ದರೆ ಅದನ್ನು ತೋರಿಸಿ. ಇಲ್ಲದಿದ್ದರೆ ಇತ್ತೀಚಿನ ದಿನಗಳಲ್ಲಿ ಲಂಚ ನೀಡುವುದರ ಮೂಲಕ ಇತಿಹಾಸದ ಲೇಖನಿಗಳು ಮುದ್ರಿಸಲ್ಪಡುತ್ತವೆ. ನಾವು ಧೈರ್ಯವನ್ನು ಪರೀಕ್ಷಿಸುತ್ತೇವೆ. ನಾವು ನಮ್ಮ ಕಣ್ಣುಗಳಿಂದ ಕನಸಿನ ಮುಸುಕನ್ನು ತೆಗೆದುಹಾಕಿದ್ದೇವೆ. ನಾವು ಯಾವುದರಿಂದಲೂ ಧೈರ್ಯವನ್ನು ಕಳೆದುಕೊಳ್ಳುತ್ತೇವೆ. ಎಡಗುವುದು ಒಬ್ಬ ವ್ಯಕ್ತಿಗೆ ನಡೆಯಲು ಕಲಿಸುವ ಎಡವುಗಳು. ಯಾರು ಕಾಲಿನ ಮೇಲೆ ಬಿದ್ದು ನಿಮ್ಮ ಖ್ಯಾತಿಯನ್ನು ಕಳೆದುಕೊಳ್ಳುವುದಕ್ಕಿಂತ ನಿಮ್ಮ ಸ್ವಂತ ಕಾಲಿನ ಮೇಲೆ ನಡೆಯುವುದರ ಮೂಲಕ ನೀವು ಏನಾದರೂ ಆಗಬಹುದು ಎಂದು ನಂಬಿ. ಸೋತ ವ್ಯಕ್ತಿ ಸೋತ ನಂತರ ನಗುತ್ತಾನೆ. ವಿಜಯಿಗಳು ಗೆಲುವಿನ ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ. ಇದು ನಗುವಿನ ಶಕ್ತಿ. ನೀವು ಕಲಿತಾಕ್ಷರಗಳನ್ನು ಸಾಧಿಸುವವರಿಗೆ ಯಾವಾಗಲೂ ಕ್ಷಮಿಸಿ, ಏಕೆಂದರೆ ಜಗತ್ತು ಪ್ರಯತ್ನಗಳನ್ನೆಲ್ಲ ಫಲಿತಾಂಶಗಳನ್ನು ಮಾತ್ರ ವಂದಿಸುತ್ತದೆ. ನಿಮ್ಮನ್ನು ನೀವು ನಂಬಿ. ನಿಮ್ಮೊಳಗೆ ಬೆರೆಯುವುದಕ್ಕಿಂತಲೂ ದೊಡ್ಡದಾದ ಒಂದು ಶಕ್ತಿ ಇದೆ. ಕೆಲವೊಮ್ಮೆ ಕಾಲ ಕಳೆದಂತೆ ಸ್ನೇಹಿತರು ಸಹ ಶತ್ರುಗಳಾಗುತ್ತಾರೆ ಮತ್ತು ಶತ್ರುಗಳು ಸ್ನೇಹಿತರಾಗುತ್ತಾರೆ, ಏಕೆಂದರೆ ಸ್ವಾರ್ಥವು ಬಹಳ ಶಕ್ತಿಶಾಲಿಯಾಗಿದೆ. ಶ್ರೀಗಂಧದ ಮರವು ಪ್ರಪಂಚದಾದ್ಯಂತ ಅದರ ಪರಿಮಳಕ್ಕಾಗಿ ಹೆಸರುವಾಸಿ. ಹೊರಗೆ ತುಂಬಾ ಸಿಹಿಯಾಗಿ ಮಾತನಾಡುವ ವ್ಯಕ್ತಿಯು ಒಳಗೆ ದ್ವೇಷದ ಭಾವನೆಗಳನ್ನು ಹೊಂದಿರಬಹುದು. ಯಾರನ್ನಾದರೂ ನಂಬುವ ಮೊದಲು ಹೆಚ್ಚಿನ ಪರಿಗಣನೆಯನ್ನು ಮಾಡಬೇಕು. ಕಲ್ಲಿನಿಂದ ಚಿನ್ನವನ್ನು ಮಾಡಲು ಪುಡಿ ಮಾಡುವುದು, ದೂಷಿಸುವುದು ಮತ್ತು ಸುಡುವುದು ಅಗತ್ಯವಾಗಿದೆ. ಇತಿಹಾಸವು ಜನರಿಗೆ ಅವಕಾಶ ಸಿಗದಷ್ಟು ಕಠಿಣವಾಗಿದೆ. ಆದ್ದರಿಂದ ಸ್ನೇಹಿತರ ಪಥಗಳು ಸಹ ಉದ್ಯೋಗಗಳಂತೆ ಆಗಿವೆ.
ಅದೇ ರೀತಿ ಯಶಸ್ವಿ ವ್ಯಕ್ತಿಯಾಗಲು ನೀವು ಅತ್ಯಂತ ಕಠಿಣ ಸವಾಲುಗಳನ್ನು ಗೆಲ್ಲಬೇಕಾಗುತ್ತದೆ, ಸನ್ನಿವೇಶಗಳ ಮೂಲಕ ಹೋಗಬೇಕಾಗುತ್ತದೆ. ನಿಮ್ಮಲ್ಲಿ ಇರುವುದರಲ್ಲಿ ಸಂತೋಷವಾಗಿರಲು ಕಲಿಯಿರಿ. ಬೇರೊಬ್ಬರ ಸಂತೋಷವನ್ನು ನೋಡಿ ದುಃಖಿಸುವವರು ಯಾರೂ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಉತ್ತಮ ಕೊಡುಗೆಗಳು ನೀಡಲಾಗುತ್ತದೆ. ಕೆಲವರು ಭೇಟಿಯಾದ ಕೂಡಲೇ ತಮ್ಮ ಮನಸ್ಸನ್ನು ಬದಲಾಯಿಸುತ್ತಾರೆ. ಅವರು ನಿಮ್ಮಿಂದ ಕಲಿಯುತ್ತಾರೆ ಮತ್ತು ಕಲಿಯಬೇಕು. ನೀವು ಅದನ್ನು ದೇವಾಲಯಗಳಲ್ಲಿ ಏಕೆ ಹುಡುಕುತ್ತೀರಿ? ಅದು ಕೂಡ ಇದೆ. ನೀವು ಪಾಪಗಳು ಮತ್ತು ಅಪರಾಧಗಳನ್ನು ಮಾಡುವಲ್ಲಿ ಸಮಸ್ಯೆಗಳು ನಾವು ಪರಿಗಣಿಸುವಷ್ಟು ಪ್ರಬಲವಿಲ್ಲ. ಕತ್ತಲು ಬೆಳಕು ಬರಲು ಬಿಡಲಿಲ್ಲ ಎಂದು ನೀವು ಎಂದಾದರೂ ಕೇಳಿದ್ದೀರಾ? ಸಂತೋಷಕ್ಕಾಗಿ ಒಂದೇ ಮಂತ್ರವಿದೆ. ನಿಮ್ಮಲ್ಲಿ ನೀವು ನಂಬಿಕೆಯನ್ನು ಇಟ್ಟುಕೊಳ್ಳಿ, ಜನರೊಂದಿಗೆ ಅಲ್ಲ. ವಿಫಲ ಜನರೊಂದಿಗೆ ಕುಳಿತುಕೊಳ್ಳಿ, ಅವರಿಗೆ ಯಾವುದೇ ಅಹಂಕಾರವಿರುವುದಿಲ್ಲ. ಕೆಲವೊಮ್ಮೆ ಗುಣಾತ್ಮಕ ಜನರಿಗೆ ಏನಾಗುತ್ತದೆ ಎಂದು ನನಗೆ ಅರ್ಥವಾಗುವುದಿಲ್ಲ. ವಿಧಿ ಯಾವಾಗಲೂ ಏಕೆ ತಂತ್ರವನ್ನು ಆಡುತ್ತದೆ? ಇದು ಬಹಳ ದುಃಖಕರವಾಗಿದೆ. ನಾವು ಮನುಷ್ಯರು. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.